ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಹಿರಿಯೂರು ಚಳ್ಳಕೆರೆ ಮಧ್ಯದಲ್ಲಿ ಬರ್ತಕ್ಕಂಥ 11 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಚಳ್ಳಕೆರೆಯಿಂದ ಹಿರಿಯೂರು ಶಿರಾ ಹಿಂಗೆ ಹೋಗ್ತಕ್ಕಂಥ ಹೈವೇ ಬರುತ್ತಲ್ವ, NS50A, ಆ ಹೈವೇಯಿಂದ ಜಸ್ಟ್ 2 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ 11 ಎಕರೆ ಜಮೀನಿದು. ಏನಪ್ಪ ಅಂತಂದರೆ ಹೈವೇಯಿಂದ 2 ಕಿಲೋಮೀಟ್ರ್ ಒಳಗಡೆ ಟಾರ್ ರೋಡಲ್ಲಿ ಬರಬೇಕು. ಟಾರ್ ರೋಡಿಂದ 350 ಮೀಟ್ರ್ ಮಣ್ಣಿನ ರೋಡಲ್ಲಿ ಹೋದರೆ ಈ 11 ಎಕರೆ ಜಮೀನು ಸಿಗುತ್ತೆ. ಈ ಜಮೀನು ಹೇಗಿದೆ, ಇದರ ಬೆಲೆ ಎಷ್ಟು, ಮಣ್ಣೇನು, ಏನು ಫೆಸಿಲಿಟಿ ಇದೆ, ಯಾವ ಲೊಕೇಶನ್ ಇದೆ ನೋಡೋಣ ಸರ್. ಇದು ಕಂಪ್ಲೀಟು 11 ಎಕರೆ ಬೌಂಡ್ರಿ. ಇದರಲ್ಲಿ 3 ಬೋರ್ವೆಲ್ಲು, ಪ್ರತಿ ಬೋರಲ್ಲೂ ಸಹ 2.5 ಇಂಚು ಫುಲ್ ವಾಟರ್ ಬರುತ್ತೆ. ಅದು ಬೋರ್ ನೀರು ಬರ್ತಕ್ಕಂಥ ವೀಡಿಯೋನ ನಿಮಗೆ ನಾನು ತೋರಿಸ್ತೀನಿ. 3 ಇಂಚು ನೀರು, ಫುಲ್ಲು ನೀರು ಬರುತ್ತೆ. ಒಂದು ಬಾವಿ ಇದೆ. ಇವತ್ತಿನ ಕಾಲದಲ್ಲೂ ಸಹ ಈ ಬಾವಿಯಿಂದ ನಾವು ನೀರನ್ನು ಮೋಟ್ರಿಟ್ಟು ತೆಗಿತಾ ಇದ್ದಾರೆ. ಅಷ್ಟು ವಾಟರ್ ಸೋರ್ಸ್ ಇರ್ತಕ್ಕಂಥ ಅದ್ಭುತವಾದ ಜಮೀನು ಈ ಒಂದು 11 ಎಕರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನಿನ ಮಣ್ಣು ಬಂದುಬಿಟ್ಟು ಎರೆಮಣ್ಣು, ಅಂದರೆ ತುಂಬ ಫಲವತ್ತಾದ ಮಣ್ಣು. ಇದರಲ್ಲಿ ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ನೀವು ಬೆಳಿಬೋದು. ಅಷ್ಟೊಂದು ಅದ್ಭುತವಾದ, ತುಂಬ ಫಲವತ್ತಾದ ಮಣ್ಣು. ಈ ಮಣ್ಣಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಬೆಳಿಬೋದು. ಹೇಳ್ಬೇಕಪ್ಪ ಅಂತಂದರೆ ಇದು ಚಳ್ಳಕೆರೆಯಿಂದ ಹಿರಿಯೂರು ಹೋಗ್ತಕ್ಕಂಥ ಹೈವೇಯಿಂದ 2 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬರಬೇಕು. ಆ ಟಾರ್ ರೋಡಿಂದ 350 ಮೀಟ್ರು ಮಣ್ಣಿನ ರೋಡಲ್ಲಿ ಹೋಗಬೇಕು. ಮಣ್ಣು ಮಾತ್ರ ತುಂಬ ಫಲವತ್ತಾದ ಮಣ್ಣು. 3 ಬೋರ್ವೆಲ್ ಇದೆ, ಒಂದು ಬಾವಿ ಇದೆ, ಒಳ್ಳೆ ವಾಟರ್ ಸೋರ್ಸು. ನೀವು ನೀರನ್ನು ಕಣ್ಣಾರೆ ನೋಡ್ಬೋದು. ಅಂದರೆ ನೀವು ಮೋಟ್ರು ಚಾಲು ಮಾಡಿ ನೀವೇ ಸ್ವತಃ ಫಿಸಿಕಲಿ ಆ ನೀರನ್ನು ನೀವು ನೋಡ್ಬೋದು ಮತ್ತು ಟೆಸ್ಟ್ ಮಾಡ್ಬೋದು. ಅಷ್ಟು ಅದ್ಭುತವಾದ ಜಮೀನು. ಜೊತೆಗೆ ಇದು ಸಪ್ರೇಟ್ ಒಂದು TC ಇದೆ. ಜೊತೆಗೆ ಈ ಜಮೀನು ಈಗಾಗಲೇ ಅದ್ಭುತವಾಗಿ ಫೆನ್ಸಿಂಗ್ ಆಗೋದಕ್ಕೆ ಅಲ್ಲೊಂದು ಕಂಬ ಕೂಡ ಹಾಕಿದ್ದಾರೆ. ಯಾವುದೇ ರೀತಿಯ ತಕರಾರು ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿ. ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ ಓನರ್ ಸಿಟ್ಟಿಂಗು. ನಿಮಗೆ ಈ ಜಮೀನು ನೋಡಿದರೆ ಇಷ್ಟ ಆದರೆ ನೇರವಾಗಿ ಓನರ್ ಮನೆಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಬರ್ಬೋದು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನಂತೂ ತುಂಬ ಫಲವತ್ತಾದ ಮಣ್ಣು ಅಂತ ಇದನ್ನು ಹೇಳ್ತೀನಿ. ಯಾಕಂತಂದರೆ ಈ ಮಣ್ಣಲ್ಲಿ ತೆಂಗು, ಅಡಿಕೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀರಂತೂ ಅದ್ಭುತವಾದ ನೀರಿದೆ. ಎಷ್ಟಪ್ಪ ಅಂತಂದರೆ ಫುಲ್ಲು ವಾಟರ್ ಬರುತ್ತೆ ನೋಡಿ. ಸಪ್ರೇಟ್ TC ಇದೆ, ಅದು ಬೋರ್ವೆಲ್ಲು. ಇದೆಲ್ಲ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ತೋಟ ಇತ್ತು ಅಂತ ಕಾಣಿಸುತ್ತೆ. ತುಂಬ ಅದ್ಭುತವಾಗಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಅಂದರೆ ಮೂಲದಲ್ಲಿಯೂ ಮೂಲ ಲಿಂಗಾಯಟ್ಸ್ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ. ಇದೇ ಬೋರ್ವೆಲ್ಲು ಮತ್ತು ಅದರ ಇದರ ಸ್ಟಾರ್ಟ್ ಇಡೋದಕ್ಕೆ ಡಬ್ಬ, ಆ ಕಡೆ ಇರತಕ್ಕಂಥದ್ದು ಬಾವಿ ನೋಡಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ವಿಲೇಜ್ ಪಕ್ಕದಲ್ಲಿರ್ತಕ್ಕಂಥ ಜಮೀನು. ನೀವು ಇವತ್ತು ಈ ಲ್ಯಾಂಡ್ ಖರೀದಿ ಮಾಡಿದರೂ ಕೂಡ ಈ ಲ್ಯಾಂಡಲ್ಲಿ ಮನೆ ಕಟ್ಟಿ ಇವತ್ತೇ ವಾಸ ಮಾಡ್ಬೋದು. ಯಾಕಪ್ಪ ಅಂದರೆ ವಿಲೇಜ್ ಅಟ್ಯಾಚ್ ಇರ್ತಕ್ಕಂಥದ್ದು ಈ ಜಮೀನು. ಜೊತೆಗೆ ಹೈವೇಯಿಂದ ನಿಯರ್ ಆಗುತ್ತೆ. ಜೊತೆಗೆ ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಅಂದರೆ ಊರು ಪಕ್ಕದಲ್ಲೇ ಇರೋದ್ರಿಂದ ತುಂಬ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಕೊನೆಯದಾಗಿ ಇದರ ಒಂದು ಬೆಲೆ. ಇದು ಹೈವೇ ನಿಯರ್ ಇರೋದ್ರಿಂದ, ವಿಲೇಜ್ ಅಟ್ಯಾಚ್ ಇರೋದ್ರಿಂದ, 3 ಬೋರ್ವೆಲ್ಲು ಇರೋದ್ರಿಂದ ಇವರು 20 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಅಂದರೆ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಕೂತ್ಕೊಂಡಾಗ ನೇರವಾಗಿ ನಾನು ಓನರ್ ಸಿಟ್ಟಿಂಗು, ಯಾವುದೇ ಕಾರಣಕ್ಕೂ ಮಧ್ಯ ಯಾರೂ ಇಲ್ಲ. ನೇರವಾಗಿ ಓನರ್ ಮನೆಗೆ ಹೋಗೋಣ, ಕೂತ್ಕೊಳ್ಳಿ, ಮಾತಾಡಿ. 20 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಅದ್ಭುತವಾದ ಜಮೀನು. ನೀವು ಜಮೀನು ಫಿಸಿಕಲಿ ಒಂದು ಸಲ ನೋಡಬೇಕು ಬಂದು. ತುಂಬ ಫ್ಲಾಟ್ ಇದೆ. ತುಂಬಾ ಎಷ್ಟು ಫ್ಲಾಟ್ ಅಂತಂದರೆ ಈ ಒಂದು ಲ್ಯಾಂಡಲ್ಲಿ ನೀವು ಏನು ಬೇಕಾದ್ರೂ ಬೆಳಿಬೋದು. ನೀವು ತೆಂಗು, ಅಡಿಕೆ, ಬಾಳೆ, ಏನು ಬೇಕಾದ್ರೂ ಬೆಳೋದು. ಅಷ್ಟು ಚೆನ್ನಾಗಿದೆ ಫಲವತ್ತಾದ ಮಣ್ಣು. ಅವರು 20 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲ ಅಷ್ಟಕ್ಕೆ ನಿಲ್ಬೋದು. ತುಂಬ ಚೆನ್ನಾಗಿದೆ. ಜಿನೇನ್ ಪ್ರಾಪರ್ಟಿ. ಡಾಕ್ಯುಮೆಂಟೇಷನಲ್ಲಂತೂ ಅದ್ಭುತವಾಗಿದೆ. ತುಂಬಾ ಜಿನೇನ್ ಇದೆ. ಡಾಕ್ಯುಮೆಂಟ್ ಎಲ್ಲ ಅದ್ಭುತವಾಗಿದೆ. ಒಂದು ವಿಶಾಲವಾದ ಜಮೀನು. ದೊಡ್ಡದಾಗಿ ಏನಾದರೂ ಒಂದು 10-11 ಎಕರೆಯಲ್ಲಿ ಏನಾದರೂ ಒಂದು ಒಳ್ಳೆ ತೋಟ ಕಟ್ಟಬೇಕು ಅಂತ ಏನಾದರೂ ಇದ್ದರೆ ಖಂಡಿತ ನೀವು ಕೊಳ್ಬೋದು. ನೋಡಿ, ಮೋಟ್ರ್ ಚಾಲು ಮಾಡಿದ್ದಾರೆ ನೋಡ್ರಿ. ನೀರು ನೋಡಿ ಎಷ್ಟು ಅದ್ಭುತವಾಗಿ ಬರ್ತಿದೆ ನೋಡಿ. ಮೋಟ್ರಿಂದ ಸುಮಾರು ಒಂದು 5-6 ಅಡಿ ಮುಂದಕ್ಕೆ ಕುಡಿಯುತ್ತೆ. 2.5 ಇಂಚು ಫುಲ್ಲು ನೀರು ಬರುತ್ತೆ ನೋಡಿ. ಇದು ಇನ್ನೊಂದು ಬೋರ್. ಇದು ಕೂಡ ತುಂಬಾ
ವಾಟ್ರ್ ಅಂತೂ ನೀವು ಚೆಕ್ ಮಾಡ್ಬೋದು. ನೀವು ಚೆಕ್ ಮಾಡಿ ಆಮೇಲೆ ಬೇಕಾದರೆ ನೀರು ಬರೋದು ನೋಡಿ ಆಮೇಲೆ ಮುಂದುವರಿಬೇಕು. ಯಾಕಂದರೆ ನೀರಿನ ವಿಷಯದಲ್ಲಿ ಅಷ್ಟೊಂದು ನಾನು ಹೇಳ್ಕೊಡ್ಬೋದು ನಿಮಗೆ ಮಾಡಿದೆ. ಭರವಸೆ ಕೊಡ್ಬೋದು. ಎಷ್ಟು ಚೆನ್ನಾಗಿದೆ ನೀರಂತ ನೀವು ಎಂಥ ಜಮೀನು ಬೇಕಾದ್ರೆ ಕೊಳ್ಬೋದು. ಇಷ್ಟೊಂದು ವಾಟರ್ ಫೆಸಿಲಿಟಿ ಇರ್ತಕ್ಕಂಥದ್ದು, ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ, ಇಷ್ಟೊಂದು ಫಲವತ್ತಾದ ಜಮೀನು ಸಿಗೋದು ಕಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್.